ನಾನು ಬಂದಿ ಪ್ರಜ್ಞಾಹೀನ. ನಿಮ್ಮ ಈ ಮಾತುಗಳನ್ನ ಬೇರೆ ಯಾರು ಬೇಕಾದ್ರೂ ನಂಬೋದು, ಆದ್ರೆ ಈ ಮಾಳ್ವಿಕಾ ಅಲ್ಲ. ನೀವು ಬಂಧಿಯಾಗಿದ್ರು, ಪ್ರಜ್ಞಾಹೀನ ಸ್ಥಿತಿಲಿದ್ರು, ಹಿತನ ಕಾಪಾಡೋದಕ್ಕೆ ನೀವೇನಾದ್ರೂ ಮಾಡಿರ್ತೀರಾ ಅಂತ ಗೊತ್ತಾಗದೇ ಇರೋ ಅಷ್ಟು ಬುದ್ಧಿಹೀನಳಲ್ಲ ನಾನು. ಯಾ ಒಳ್ಳೇದು. ಸಾಕು ನೋಡಿ, ಹಿತ ನನ್ನ ಗುರಿ. ಈ ನನ್ನ ಗುರಿಯನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನಿಮ್ಮಿಂದನೂ. ಈ ಸಲ ನೀವು ಅವಳನ್ನ ಕಾಪಾಡಿರ್ಬೋದು, ಆದ್ರೆ ಪ್ರತಿ ಸಲ ಕಾಪಾಡೋದಕ್ಕೆ ಯಾರು ಬರ್ತಾರೆ? ದುರ್ಗಾ, ದುರ್ಗಾ, ದುರ್ಗಾ ಮಾತೆ. ಬಾಸು, ಅದು ನೀನೇನು ಹೇಳ್ಬೇಡ, ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಪಾಪ ನೀನೇನು ಮಾಡಿಲ್ಲ, ನಿನ್ನ ಪಾಡಿಗೆ ನೀನು ಬರ್ತಾ ಇದ್ದೆ. ನಿನ್ನ ಕೈಯಲ್ಲಿ ಗ್ಲಾಸ್ ಇತ್ತಲ್ಲ, ಅದ್ರೊಳಗೆ ನೀರಿತ್ತಲ್ಲ, ಅದು ನಾನೇ ಜಂಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮೈ ಮೇಲೆ ಜಂಪ್ ಮಾಡ್ತು ಅಲ್ವಾ? ಕರೆಕ್ಟು. ನಿಮಗೆ ಗೊತ್ತಿಲ್ಲದೆ ಇರೋದೇನು? ಥೋ, ಇವರಿಬ್ರು ಯಾವಾಗ ಮೀಟ್ ಆಗ್ತಾರೋ ಆವಾಗ ಬರೀ ಜಗಳ ಆಡೋ ಥರನೇ ಆಡ್ತಿರ್ತಾರೆ. ನಾನು ಇಲ್ಲಿ ಇರ್ಬೇಕಾದ್ರೆ ಹೀಗಾಗಕ್ಕೆ ಬಿಡಬಾರ್ದು. ಇವರಿಬ್ರು ಪ್ರತಿಯೊಂದು ಮೂಮೆಂಟ್ನ ಸ್ಪೆಷಲ್ ಮಾಡಬೇಕು. ಅದು ಬಿಡು ದುರ್ಗಾ, ನನ್ನ ಹತ್ರ ಏನೋ ಮಾತಾಡಬೇಕು. ಬಾಸ್, ಈ ಶಬ್ದ ಎಲ್ಲಿಂದ ಬರ್ತಿದೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಏನು ನನ್ನ ಮುಖ ನಂಗೆ ನೋಡ್ತಾ ಇದೆಯಾ? ನನ್ನ ಮುಖದಲ್ಲಿ ಕೋತಿ ಕುಣಿತಾ ಇದೆಯಾ? ಈ ಸಂಗೀತ ಕೇಳ್ತಿದ್ರೆ ಕುಣಿದ್ರು ಕುಣಿಬೋದು. ಹ್ಮ್ 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 ನಂದೇ ಫೋನು, ಇದು ಆಫ್ ಮಾಡ್ತೀನಿ, ಸುಮ್ಮನೆ ಡಿಸ್ಟರ್ಬ್ ಆಯ್ತು. ಮ್ಯೂಸಿಕ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಹಾ, ಪರಿಮಳ, ಸ್ಪೆಷಲ್ ಫ್ರೇಗ್ರೆನ್ಸ್ ಇದ್ರೆ ಇವರಿಬ್ರು ಮೂಡು ಫ್ರೆಶ್ ಆಗತ್ತೆ ಅಲ್ವಾ? ಏನ್ ಬಾಸ್ ನೀವು? ಸಿಂಹ ನೋಡಿದ್ರೆ ಹೆದರ್ಕೊಳ್ಳೋರ್ನ ನೋಡಿದೀನಿ, ನೀವ್ ನೋಡಿದ್ರೆ ಸೀನ್ಗೆ ಹೆದರ್ಕೊಳ್ತಿದ್ದೀರಲ್ಲ. ಓ ದೇವ್ರೆ, ಏನ್ ನಿನ್ ಸೃಷ್ಟಿ! ಇವರಿಬ್ರು ಮಧ್ಯೆ ಒಂದು ಸ್ಪೆಷಲ್ ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಮಾಡೋಣ ಅಂದ್ರೆ ಇವರಿಬ್ರಿಗೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ನಿನ್ ಸೀನಿಗೆ ಸಿಂಹನೂ ಎದುರ್ಕೊಳ್ಳುತ್ತೆ. ಪಾಪ, ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆದ್ರೂ ನೀವೀ ರೀತಿ ನಗೋದನ್ನ ಇನ್ನೂ ಬಿಟ್ಟಿಲ್ವಲ್ಲ. ನಿಮ್ಮ ಈ ನಗುಗೆ, ನಿಮ್ಮಲ್ಲಿರೋ ಧೈರ್ಯಕ್ಕೆ ಆ ನಿಮ್ಮ ದುರ್ಗಾನೇ ಕಾರಣ ಅನ್ನೋದಾದ್ರೆ ನನ್ನ ಮಾತನ್ನ ಕೇಳಿ. ಹಿರಿತ ನನ್ನ ಬೇಡ. ನನ್ನ ಹಿಡಿತದಿಂದ ಅವಳನ್ನ ಕಾಪಾಡೋದಕ್ಕೆ ಈ ಜಗತ್ತಿನಲ್ಲಿ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ಸಾಧ್ಯ, ಸಾಧ್ಯ. ತಾಯಿ ರಕ್ಷಕಿ, ತಾಯಿ ರಕ್ಷಕಿ, ದುರ್ಗಾ ಅಮ್ಮ ರಕ್ಷಕಿ. ಸಾಕು ಸಾಕು, ನೀವೀ ರೀತಿ ಮಾತಾಡಿ ನಿಮ್ಮ ದುರಾಂಕಾರ ತೋರಿಸೋ ಅಗತ್ಯ ಇಲ್ಲ. ಅಂದು ಇಂದು ಎಂದೆಂದು ಗೆಲುವು ನಂದು, ನಂದು. ದುರ್ಗಾ, ಇದು ನೀನು ಮತ್ತೆ ಹಿತ ಮತ್ತೆ ಮಾತಾಡೋದಕ್ಕೆ ಒಳ್ಳೆ ಚಾನ್ಸು. ಇದನ್ನ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಬೇಕಷ್ಟೆ. ಹಾ, ಫಿಲ್ಮಲ್ಲಿ ತೋರಿಸ್ತಾರಲ್ಲ, ಸ್ಲೋ ಮೋಷನಲ್ಲಿ ಹೀರೋಯಿನ್ ಕೂದಲು ಹಾರಿದ್ರೆ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ.
ಬಾಸು ಏನಾಯ್ತು? ಕಸ ಬಿದ್ದಿದೆ ಅನ್ಸುತ್ತೆ. ಹೌದಾ, ಇರಿ ಕಣ್ಣುಜ್ಬೇಡಿ. ದೇವ್ರೆ, ಇವರಿಬ್ರು ಮಧ್ಯೆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಮಾಡೋಣ ಅಂದ್ರೆ ಬರೀ ಎಡ್ವರ್ಡ್ ಮೂಮೆಂಟೇ ಕ್ರಿಯೇಟ್ ಆಗ್ತದೆ. ನಾನು ಇನ್ನೂ ಇಲ್ಲೇ ಇದ್ರೆ ಇವರಿಬ್ರು ಕೋಳಿಗಳ ತರ ಕಚ್ಚಾಡ್ತಾರೆ. ಇಲ್ಲ, ಮೊದಲು ಈ ಜಾಗನ ಖಾಲಿ ಮಾಡೋದು ಒಳ್ಳೇದು. ಬಾಸು, ಅದೇನೋ ಉಪಾಯ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಏನು ಉಪಾಯ?